ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಗರ್ಭಿಣಿ ಸ್ತ್ರೀಯರಿಗೆ ಸ್ಕ್ಯಾನಿಂಗ್ ಮಾಡಿದ್ರೆ ಮಿಸ್ಕ್ಯಾರೇಜ್ ಆಗುತ್ತಾ ಅಂತ ತುಂಬಾ ಜನರಿಗೆ ಡೌಟ್ ಇದೆ. ಖಂಡಿತವಾಗ್ಲೂ ಆ ರೀತಿ ಇಲ್ಲ, ಏನೂ ಇಲ್ಲ. ಸೊ ಇದು ಒಂದು ಮಿತ್ತು. ಸ್ಕ್ಯಾನಿಂಗ್ ಮಾಡಿಸೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಯಾಕೆ ಈ ರೀತಿ ಡೌಟ್ಸ್ ಬರುತ್ತೆ ಹೆಣ್ಮಕ್ಳಿಗೆ ಅಂತಂದ್ರೆ, ಸೊ ಹೊತ್ತಿ ಮಾಡ್ತಾರಲ್ವಾ, ಸೊ ಸ್ಕ್ಯಾನಿಂಗ್ ಮಾಡುವಂತ ಪ್ರೊಸೀಜರೇ ಆ ಥರ ಇರುತ್ತೆ. ಹೊಟ್ಟೆ ಮೇಲೆ ಅಡಿಭಾಗದ ಒಂದು ಹೊಟ್ಟೆ ಮೇಲೆ ಅಂದ್ರೆ ಹೊಕ್ಲಿನ ಕೆಳಭಾಗದಲ್ಲಿ, ಸೊ ಲೋವರ್ ಅಬ್ಡಾಮಿನಲ್ಲಿ ಬಂದು ಒಂದ್ ಸ್ವಲ್ಪ ಒತ್ತಿ ಪ್ರೆಷರ್ ಹಾಕಿ ಮತ್ತೆ ಕೆಲವೊಂದು ಜೆಲ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ಅದೆಲ್ಲ ಕ್ಲಾರಿಟಿಗೋಸ್ಕರ. ಸೊ ಅದನ್ನೆಲ್ಲ ಹಾಕಿ ಒತ್ತಿ ಮಾಡೋದ್ರಿಂದ ಅದು 3 months ಅಲ್ಲಿ ಮೂಗಿನ ಒಂದು ಬೋನ್ ಗೊತ್ತಾಗಬೇಕು, ನೇಸಲ್ ಬೋನ್ ಗೊತ್ತಾಗಬೇಕು ಅಂತ ಡಾಕ್ಟರ್ ಏನಾದ್ರು ಹೇಳ್ಬಿಟ್ರು ಅಂದ್ರೆ ಅದು ಮಾಡೋವಾಗಂತೂ ತುಂಬಾನೇ ಜನ ಬಂದು ಹೆದರ್ ಬಿಡ್ತಾರೆ. ಯಾಕಂದ್ರೆ ಒಂದ್ ಸ್ವಲ್ಪ ಪ್ರೆಸ್ ಮಾಡಿ ಮಾಡ್ತಾರೆ. ನನಗೂ ಒಂದ್ ಸ್ವಲ್ಪ ಪೇನ್ಫುಲ್ ಆಗೇ ಇತ್ತು. ಬಟ್ ಆ ತರ ಎಲ್ಲ ಏನು ಮಿಸ್ಕ್ಯಾರೇಜ್ ಆಗುವಂತದ್ದು ಏನು ಇಲ್ಲ. ಸೊ ಸ್ಕ್ಯಾನಿಂಗ್ ಮಾಡಿಸೋದ್ರಿಂದ ಬೇಬಿ ಮಿಸ್ಕ್ಯಾರೇಜ್ ಆಗುತ್ತೆ ಅಂತಂದ್ರೆ ಸ್ಕ್ಯಾನಿಂಗ್ ಅನ್ನೋದೇ ಇರಲ್ಲ ಅಲ್ವಾ. ಸೊ ಸ್ಕ್ಯಾನಿಂಗ್ ಮಾಡೋದ್ರ ಒಳ್ಳೆ ಉದ್ದೇಶ ಏನು ಅಂದ್ರೆ ಮಗುವಿನ ಒಂದು ಹೆಲ್ತ್ ಬಗ್ಗೆ ಚೆಕ್ ಮಾಡೋದಕ್ಕೂ 3 months ಅಲ್ಲಿ ಇದು ಸೇಫ್ ಪ್ರೆಗ್ನೆನ್ಸಿನ, ಬೇಬಿ ಕರೆಕ್ಟ್ ಆಗಿ ಫಾರ್ಮ್ ಆಗಿದ್ಯಾ, ಸೊ ಬೇಬಿ ಬಂದು ನಿಮಗೆ ಗರ್ಭಕೋಶದಲ್ಲಿ ಫಾರ್ಮ್ ಆಗಿದ್ಯಾ ಇಲ್ಲ ಟ್ಯೂಬ್ಸ್ ಅಲ್ಲಿ ಫಾರ್ಮ್ ಆಗಿದ್ಯಾ ಅಂತ ಹೇಳಿ ಚೆಕ್ ಮಾಡೋದಕ್ಕೋಸ್ಕರ ಮಾಡುವಂಥದ್ದು. ಸೊ ಸ್ಕ್ಯಾನಿಂಗ್ ಅಲ್ಲಿ ಮುಖ್ಯವಾದಂಥ ವಿಷಯ ಏನು ಗಮನಿಸ್ಬೇಕಪ್ಪ ಅಂತಂದ್ರೆ, ನಮಗೆ ಸ್ಕ್ಯಾನಿಂಗ್ ಮಾಡುವಾಗ ಗೆಸ್ಟೇಜ್ ನಲ್ಲಿ ಏಜ್ ಗೊತ್ತಾಗುತ್ತೆ. ನೆಕ್ಸ್ಟ್ ಲಾಸ್ಟ್ LMP ಹೇಳಿದಾಗ ನಮಗೆ EDD ಡೇಟ್ ಅನ್ನೋದನ್ನ ಕರೆಕ್ಟ್ ಆಗಿ ಗಣಿಸಿ ಹೇಳ್ತಾರೆ. ಒಂದು 5-6 ದಿವಸ ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ ನಿಯರ್ ಬೈ ಡೇಟ್ ಗಳನ್ನ ಹೇಳ್ತಾರೆ. ಮಗುವಿನ ತೂಕ ಗೊತ್ತಾಗುತ್ತೆ, ಮಗುವಿನ ಆಕಾರ ಗೊತ್ತಾಗುತ್ತೆ, ಮಗುವಿನ ಒಂದು ಬೆಳವಣಿಗೆ ಗೊತ್ತಾಗುತ್ತೆ, ಡೆವಲಪ್ಮೆಂಟ್ಸ್ ಗೊತ್ತಾಗುತ್ತೆ, ಯಾಕೆ ಹಾರ್ಟ್ ಬೀಟ್ ಗೊತ್ತಾಗುತ್ತೆ. ಸೊ ಮಗುವಿನ ಪ್ರತಿಯೊಂದು ವಿಷಯವನ್ನ ನಾವು ಇಂಡೈರೆಕ್ಟ್ ಆಗಿ ನೋಡುವಂಥದ್ದು. ಡೈರೆಕ್ಟ್ ಆಗಿ ನೋಡಕ್ಕಾಗಲ್ಲ, ಇಂಡೈರೆಕ್ಟ್ ಆಗಿ ನೋಡುವಂತ ಸಾಧನವೇ ಸ್ಕ್ಯಾನಿಂಗ್. ಸೊ ನೀವು ಈ ಸ್ಕ್ಯಾನಿಂಗ್ ಅನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಟೈಮ್ ಟು ಟೈಮ್ ಸ್ಕ್ಯಾನಿಂಗ್ ಅನ್ನ ಬಂದು ಮಾಡಿಸ್ಕೋಬೇಕು. ಒಂದ್ ವೇಳೆ 3 months ಅಲ್ಲಿ ನಿಮ್ಗೊಂದು ಒಳ್ಳೆ ಸ್ಕ್ಯಾನಿಂಗ್ ಹೇಳಿದ್ದಾರೆ ಅಂತಂದ್ರೆ ಕರೆಕ್ಟ್ ಆಗಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ಕೆಲವೊಂದು ಹೆಣ್ಮಕ್ಳಿಗೆ ಬಂದು NT ಸ್ಕ್ಯಾನ್ ಅಂತ ಹೇಳ್ತಾರೆ. ಸೊ NT ಸ್ಕ್ಯಾನ್ ಅನ್ನ ಬಂದು ಈ ಒಂದು ಹಿಂದಿನ ಒಂದು ಕತ್ತತ್ರ ಬಂದು ಒಂದು ಫ್ಲೂಯಿಡ್ ಅನ್ನ ಚೆಕ್ ಮಾಡೋದಕ್ಕೋಸ್ಕರ NT ಸ್ಕ್ಯಾನ್ ಅನ್ನ ಪ್ರಿಫರ್ ಮಾಡೋದು. ಇದನ್ನ ನಾನು ನಿಮ್ಗೆ ಎಂಡ್ ಸ್ಕಿನ್ ಅಲ್ಲಿ ಕೊಡ್ತೀನಿ, ನೋಡ್ಕೊಳ್ಳಿ. NT ಸ್ಕ್ಯಾನ್ ಏನಕ್ಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಬ್ರೀಫ್ ಆಗಿ ಫುಲ್ ಆದಂತ ಒಂದು ಇನ್ಫಾರ್ಮೇಶನ್ ಆ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಬಂದು ನಿಮ್ಗೆ ಸ್ಕ್ಯಾನಿಂಗ್ ಗಳ ಮಹತ್ವವನ್ನ ತಿಳ್ಕೋಬೇಕು. ಪ್ರತಿಯೊಂದು ವಾರದಲ್ಲೂ ಒಂದೊಂದ್ ತರ ಮಗುವಿನ ಬೆಳವಣಿಗೆ ಇರುತ್ತೆ. ಇವತ್ತಿರೋ ಬೆಳವಣಿಗೆ ನಾಳೆ ಇರೋದಿಲ್ಲ, ಈ ವಾರ ಇರೋ ಬೆಳವಣಿಗೆ ನಾಳೆ ಇರೋದಿಲ್ಲ. ಈ ವಾರ ನೀವು ಸ್ಕ್ಯಾನ್ ಮಾಡಿಸಿದಾಗ ಬೇಬಿ ಇರುವಂತಹ ಫಾರ್ಮೇಶನ್ ಬೇರೆ, ನೆಕ್ಸ್ಟ್ ವೀಕ್ ಅಲ್ಲಿ ಇರುವಂತಹ ಬೇಬಿ ಫಾರ್ಮೇಶನ್ ಬೇರೆ. ಹಾಗಿರ್ಬೇಕಾದ್ರೆ ಕರೆಕ್ಟ್ ಆದಂತ ವಾರದಲ್ಲಿ ಅಂದ್ರೆ ನಿಮ್ಗೆ ಸ್ಕ್ಯಾನ್ ಮಾಡೋಕೆ ಹೇಳಿದ್ರೆ ಅದೇ ವಾರದಲ್ಲೇ ಕರೆಕ್ಟ್ ಆದ ರೀತಿಯಲ್ಲಿ ಸ್ಕ್ಯಾನ್ ಅನ್ನ ಮಾಡಿಸ್ಕೊಳ್ಳಿ. ಒಂದು ವೇಳೆ ನೀವು ಸ್ಕ್ಯಾನ್ ಒಂದು ವಾರ, 15 ದಿವಸ, 20 ದಿವಸ ಈ ರೀತಿ ನೀವು ಮುಂದೆ ಹೋಗೋ ತರ ಟೈಮ್ಗಳನ್ನ ಮಾಡ್ಕೊಂಡು ಸ್ಕ್ಯಾನ್ ಮಾಡ್ಸಕ್ ಹೋಗಿದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಅದು ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಈ ಟೈಮಲ್ಲಿ ಇಂಥದೊಂದನ್ನ ಬಂದು ಚೆಕ್ ಮಾಡ್ಬೋದು ಅನ್ನೋದು ಒಂದು ಲೆಕ್ಕಾಚಾರ ಇರುತ್ತೆ. ನೀವು ಟೈಮ್ ಟು ಟೈಮ್ ಬಿಟ್ಟು ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡ್ರೆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ. NT ಸ್ಕ್ಯಾನ್ ಅನ್ನೋದು ಇಂಥ ವಾರದಲ್ಲಿ ಮಾಡಬೇಕು 3 months ಅಲ್ಲಿ ಅಂತಂದ್ರೆ ಅಂತ ವಾರದಲ್ಲಿ ಕರೆಕ್ಟಾಗಿ ನೀವು ಹಾಜರಿರ್ಬೇಕು. ನೀವೇನಾದ್ರೂ ಒಂದು ವೇಳೆ ಮನೇಲೆ ಇದ್ದೀರಾ ಅಂತಂದ್ರೆ ನೆಕ್ಸ್ಟ್ ವೀಕಲ್ಲಿ ಅದನ್ನ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಮತ್ತೆ ಏನಾದ್ರೂ ಮಗುಗೆ ತೊಂದರೆ ಆಗೋ ತರ ಇದ್ರೆ ಕೆಲವೊಂದು ಇಂಜೆಕ್ಷನ್ಸ್, ಟ್ಯಾಬ್ಲೆಟ್ಸ್ ಮುಖಾಂತರ ಸರಿ ಮಾಡ್ತಾರೆ. ಅದನ್ನ ಬಂದು ನೀವು ತಪ್ಪಿಸ್ಕೊಳ್ಳಕ್ಕೆ ಹೋಗ್ಬೇಡಿ. ಮತ್ತೆ ಏಜ್ಡ್ ಪ್ರೆಗ್ನೆನ್ಸಿ ಅಂದ್ರೆ ನೀವು ಒಂದು 36 ಇಯರ್ ಅಲ್ಲಿ ಪ್ರೆಗ್ನೆಂಟ್ ಆಗಿದ್ದೀರಾ, ಲೇಟ್ ಪ್ರೆಗ್ನೆಂಟ್ ಆಗಿದ್ದೀರಾ, ಟ್ರೀಟ್ಮೆಂಟ್ ತಗೊಂಡ್ ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಏನಾದ್ರೂ ಇದ್ರೆ, ಕೆಲವೊಂದು ಮಿಸ್ಕ್ಯಾರೇಜಸ್ ಜಾಸ್ತಿ ಆಗಿದ್ದು ಆಮೇಲೆ ನೀವು ಪ್ರೆಗ್ನೆಂಟ್ ಆಗಿದ್ರೆ, ನಿಮ್ಗೆ ಏನಾದ್ರೂ ಒಂದ್ ವೇಳೆ ಡಿಸಾರ್ಡರ್ಸ್ ಇತ್ತು, ಯುಟ್ರಸ್ಗೆ ಸಂಬಂಧಪಟ್ಟಂತ ಡಿಸಾರ್ಡರ್ಸ್ ಇತ್ತು, ಆಮೇಲೆ ಪ್ರೆಗ್ನೆಂಟ್ ಆಗಿದ್ದೀರಾ, ಟ್ರೀಟ್ಮೆಂಟ್ಗಳು ತುಂಬಾ ತಗೊಂಡಾಗಿದ್ದೀರಾ, DNCಗಳು ಕೂಡ ಮಾಡಿದ್ದಾರೆ ನಿಮ್ಗೆ, ಕೆಲವು ಟೈಮಲ್ಲಿ ಸೇಫ್ ಪ್ರೆಗ್ನೆನ್ಸಿ ಇಲ್ದಿರಾ ಮಿಸ್ಕ್ಯಾರೇಜಸ್ ಆಗಿ ಡಾಕ್ಟರ್ ಅಡ್ವೈಸ್ ಇಂದ DNC ಮಾಡಿಸ್ಕೊಂಡಿದ್ದೀರಾ ಅಂತಂದ್ರೆ ಕೆಲವೊಂದು ರಿಸ್ಕ್ಗಳು ಇರ್ತವೆ. ಸೊ ಅದನ್ನ ಕಂಡುಹಿಡಿಯೋಕ್ಕೋಸ್ಕರನೇ ಕರೆಕ್ಟ್ ಆದಂತ ಸ್ಕ್ಯಾನಿಂಗ್ ಗಳನ್ನ ಆ ಟೈಮಲ್ಲಿ ಕರೆಕ್ಟ್ ಆಗಿ ಮಾಡಿಸ್ಕೋಬೇಕು. ನೀವೇನಾದ್ರೂ ಒಂದ್ ವೇಳೆ ಇಂಥ ತೊಂದರೆಗಳೆಲ್ಲ ಇಟ್ಕೊಂಡು ಏನಾಗಲ್ಲ ಬಿಡು ನೆಕ್ಸ್ಟ್ ವೀಕ್ ನೋಡ್ಕೊಳ್ಳೋಣ ಅಂತ ನೀವು ಮನೆಯಲ್ಲಿ ರಾಜಿ ಮಾಡ್ಕೊಂಡಿದ್ರಿ ಅಂದ್ರೆ ಖಂಡಿತವಾಗ್ಲೂ ಮಗುಗೆ ಏನಾನ ಒಂದು ಪ್ರಾಬ್ಲಮ್ ಅದನ್ನ ಸರಿ ಮಾಡುವಂತಹ ಸಮಯನೇ ಹೋಗಿದೆ ಅಂತಂದ್ರೆ ಏನ್ ಮಾಡ್ತೀರಾ. ಸೊ ನೆಕ್ಸ್ಟ್ ಬಂದು ನಿಮಗೆ 18 to 20 ವೀಕ್ಸ್ ಅಲ್ಲಿ ಒಂದು ಸ್ಕ್ಯಾನ್ ಮಾಡ್ತಾರೆ. ಅದು ಬಂದು ನಿಮಗೆ ಅನಾಮಲಿ ಸ್ಕ್ಯಾನ್ ಅಂತ ಹೇಳಿ, ಅದನ್ನ ಬಂದು ನಿಮಗೆ 5th month ಅಲ್ಲಿ ಮಾಡುವಂತ ಸ್ಕ್ಯಾನ್ ಅದು. ಸೊ ಮಿನಿಮಮ್ 20 ವಾರಗಳಲ್ಲಿ ಮಾಡ್ಬಿಡ್ತಾರೆ ಅದನ್ನ. ಆ ಸ್ಕ್ಯಾನ್ ಅನ್ನ ಕರೆಕ್ಟ್ ಆಗಿ ಮಾಡಿಸ್ಕೋಬೇಕು. ಆ ಸ್ಕ್ಯಾನ್ ಅಲ್ಲಿ ಮಗುವಿನ ಗ್ರೋತ್ ಗೊತ್ತಾಗುತ್ತೆ, ಮಗುವಿನ ವೆಯ್ಟ್, ಮಗುವಿನ ಡೆವಲಪ್ಮೆಂಟ್, ಹಾರ್ಟ್ ಬೀಟ್ ಎಷ್ಟಿದೆ, ಮಗುವಿನ ಸುತ್ತ ನೀರ್ ಎಷ್ಟಿದೆ ಎಲ್ಲಾನು ಕಂಡುಹಿಡಿತಾರೆ. ಅದನ್ನ ಬಿಟ್ಟು ನೀವು ಅದನ್ನು ಲೇಟ್ ಆಗಿ ಮಾಡಿಸ್ಕೊಂಡ್ರೆ ಸರಿಯಾದಂತ ರೀತಿಯಲ್ಲಿ ಏನು ಸರಿಯಾಗಿ ಗೋಚರ ಆಗಲ್ಲ. ಒಂದ್ ವೇಳೆ ಏನು ತೊಂದರೆ ಇಲ್ಲ ಅಂದ್ರೆ ಪರವಾಗಿಲ್ಲ, ಒಂದ್ ವೇಳೆ ತೊಂದರೆ ಇದೆ ಅಂತಂದ್ರೆ ಸಮಯ ಮೀರಿರುತ್ತೆ. ಸೊ ಅದಕ್ಕೋಸ್ಕರ ಆತರ ಮಾಡ್ಕೋಬೇಡಿ. ಇದು ಯಾಕೆ ಹೇಳ್ತಿದ್ದೀನಿ ಅಂತ ಎಂಡಿಂಗ್ ಅಲ್ಲಿ ಹೇಳ್ತೀನಿ ನಾನು. ಈ ತರ ಲೇಟ್ ಆಗಿ ಸ್ಕ್ಯಾನ್ ಮಾಡಿಸ್ಕೊಂಡು ಏನು ಪ್ರಾಬ್ಲಮ್ ಆಯಿತು ಒಬ್ಬರಿಗೆ, ನನ್ನ ಒಂದು ಸಬ್ಸ್ಕ್ರೈಬರ್ಗೆ ಅನ್ನೋದನ್ನು ಹೇಳ್ತೀನಿ. 7th ಮಂತ್ ಅಲ್ಲಿ ಒಂದು ಸ್ಕ್ಯಾನ್ ಇರುತ್ತೆ. ಇದು ಒಂದು ಗ್ರೋತಿಂಗ್ ಸ್ಕ್ಯಾನ್, ಡೇಟಿಂಗ್ ಸ್ಕ್ಯಾನ್, ಈ ರೀತಿ ಎಲ್ಲಾನು ಹೆಸರುಗಳನ್ನ ಹೇಳ್ತಾರೆ.
ಸ್ಕ್ಯಾನಿಂಗ್ಗಳಲ್ಲಿ ಬಂದು ಅನಾಮಲಿ ಸ್ಕ್ಯಾನ್ ಆದಮೇಲೆ ನಿಮ್ಗೊಂದು ಗ್ರೋತಿಂಗ್ ಸ್ಕ್ಯಾನ್ ಅಂತ ಇರುತ್ತೆ. ಆ ಸ್ಕ್ಯಾನಲ್ಲಿ ಮಗುವಿನ ಪೊಸಿಷನ್, ಮಗುವಿನ ಒಂದು ವೆಯ್ಟು, ಹೈಟು, ಮಗುವಿನ ಅಡ್ಡಗ್ಲ, ಮಗುವಿನ ಒಂದು ಯಾವ ಥರ ಸುತ್ತಳತೆ ಹೇಗಿದೆ, ಡೌನ್ ಇದೆಯಾ, ಪ್ಲಾಸೆಂಟಾ ಪೊಸಿಷನ್ ಏನಿದೆ. ಇನ್ಮೇಲೆ 7th ಮಂತ್ ಆಫ್ಟರ್ ಮೇಯ್ನ್ ಆಗಿ ಪ್ಲಾಸೆಂಟಾ ಪೊಸಿಷನ್ ತುಂಬಾನೇ ಮುಖ್ಯ ಆಗುತ್ತೆ. ಮಗು ಮಾತ್ರ ಅಲ್ಲ, ಜೊತೆಗೆ ಪ್ಲಾಸೆಂಟಾ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಡೆಲಿವರಿ ಅಷ್ಟೊತ್ತಿಗೆ. ಲೋ ಲೈಯಿಂಗ್ ಪ್ಲಾಸೆಂಟಾ ಆದರೆ ನಾರ್ಮಲ್ ಡೆಲಿವರಿ ಆಗೋದೇ ಇಲ್ಲ. ಮಗು ಏನೇ ಡೌನ್ ಇದ್ರೂ ಕೂಡ, ತಲೆ ಕೆಳಗಡೆನೇ ಇದ್ರೂ ಕೂಡ ಫುಲ್ಲಾಗೆ ನಿಮಗೆ ಲೋ ಲೈಯಿಂಗ್ ಪ್ಲಾಸೆಂಟಾ ಇದೆ, ಪ್ಲಾಸೆಂಟಾ ಫುಲ್ಲು ಗರ್ಭಕೋಶದ ಸರ್ವಿಕ್ಸ್ ಅನ್ನು ಆವರಿಸ್ಕೊಂಡಿದೆ ಅಂದರೆ ನಾರ್ಮಲ್ ಡೆಲಿವರಿ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಪ್ಲಾಸೆಂಟಾ ಪೊಸಿಷನ್ ಕೂಡ ತುಂಬ ಮುಖ್ಯ. ಕೆಲವೊಂದು ಅಡ್ವೈಸ್ಗಳನ್ನು ಡಾಕ್ಟರ್ ಹೇಳ್ತಾರೆ. ಮತ್ತೆ 8th ಮಂತಲ್ಲಿ ಕೆಲವ್ರಿಗೆ ಮಾಡ್ತಾರೆ, 9th ಮಂತಲ್ಲೂ ಮಾಡ್ತಾರೆ. ಸೊ ಇದೆಲ್ಲ ಒಂದು ರೀತಿ ಸ್ಕ್ಯಾನಿಂಗ್ ಆದರೆ ಕೆಲವ್ರಿಗೆ NT ಸ್ಕ್ಯಾನ್, ಡಾಪ್ಲರ್ ಸ್ಕ್ಯಾನ್, ಮತ್ತೆ ಡಬಲ್ ಮಾರ್ಕರ್ ಟೆಸ್ಟ್, ಈ ರೀತಿ ಕೆಲವೊಂದು ಸ್ಕ್ಯಾನ್ಗಳು ಬಂದು ಎಕ್ಸ್ಟ್ರಾ ಇರುತ್ತೆ. ಸೊ ಅದು ಕೆಲವರಿಗೆ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಅಂಥವೆಲ್ಲನೂ ನೋಡಿ ಮಾಡ್ತಾರೆ. ಸೊ ಕೆಲವರು ಸ್ವಂತದಲ್ಲೇ ಮದುವೆ ಮಾಡ್ಕೊಳ್ಳೋದ್ರಿಂದ ಕೆಲವರಿಗೆ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ, ಮಗುಗೆ ಆಟಿಸಮ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಅದನ್ನೆಲ್ಲ ಚೆಕ್ ಮಾಡೋದಕ್ಕೆ ಡಾಕ್ಟರ್ಸು ಸ್ಕ್ಯಾನಿಂಗ್ ಅನ್ನ ಸರಿಯಾದ ಸಮಯದಲ್ಲಿ ಮಾಡಬೇಕು ಅಂತ ಹೇಳೋದು. ಅಂಡ್ 9 ಮಂತಲ್ಲಿ ಮಾಡಿಸುವಂತ ಸ್ಕ್ಯಾನಿಂಗ್ ಅಲ್ಲಿ ಒಂದು ಮಗು ಯಾವಾಗ ಹುಟ್ಟಬಹುದು, ಹುಟ್ಟೋದಕ್ಕೆ ಚಾನ್ಸು, ಮತ್ತೆ ಸರ್ವಿಕ್ಸ್ ಯಾವ ರೀತಿ ಡಿಲೇಟ್ ಆಗಿದೆ, ನೆಕ್ಸ್ಟ್ ಬೇಬಿಯ ಪೊಸಿಷನ್, ಮತ್ತೆ ಮಗುವಿನ ಪೊಸಿಷನ್, ಪ್ಲಾಸೆಂಟಾ ಪೊಸಿಷನ್, ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ ಡಾಕ್ಟರ್ಸು ನಿಮಗೆ ಕೆಲವೊಂದು ವಿಷಯಗಳನ್ನ ರೆಕಮೆಂಡ್ ಮಾಡೋದು. ಓಕೆ, ಈಗ 5th ಮಂತಲ್ಲಿ ಕೆಲವರು ಒಬ್ರು, ನಾನು ಹೇಳದ್ನಲ್ಲ, ಒಬ್ರು ಸ್ಕ್ಯಾನ್ ಅನ್ನ ಲೇಟ್ ಮಾಡಿಸಿ ಏನಾಯ್ತು ಅದ್ರ ಬಗ್ಗೆ ಹೇಳ್ತೀನಿ. ಸೊ ಅವ್ರಿಗೆ ಒಂದು ಸ್ಕ್ಯಾನ್ ಹೇಳಿದ್ದಾರೆ, ಬಟ್ ಅದು ಕರೆಕ್ಟ್ ಆದಂತ ರೀತಿಯಲ್ಲಿ ಹೋಗಿ ಮಾಡಿಸ್ಕೊಳ್ದೆ ಲೇಟಾಗಿ ಮಾಡಿಸ್ಕೊಂಡಿದ್ರಿಂದ ಅದು ಸೇಫ್ ಪ್ರೆಗ್ನೆನ್ಸಿ ಅಲ್ಲ, ಬೇಬಿ ಹುಟ್ಟಿದ್ರು ಕೂಡ ಅಬ್ನಾರ್ಮಲಿಟೀಸ್ ಜಾಸ್ತಿ ಇರುತ್ತೆ, ನಿಮ್ಗೆ ತೊಂದರೆನೆ ಅಂತ ಹೇಳಿ ಮಗುನ 5th ಮಂತಲ್ಲಿ ಅದನ್ನ ತೆಗೆಯುವಂತ ಒಂದು ಪರಿಸ್ಥಿತಿಗೆ ಹೋದ್ರು. ಸೊ ಅವರು ಡಾಕ್ಟರ್ ಹೇಳಿದಂತ ಸಮಯದಲ್ಲಿ ಮಾಡಿಸಿದ್ರೆ ಚಾನ್ಸ್ ಇತ್ತು, ಇಂಜೆಕ್ಷನ್ಸ್ ಟ್ಯಾಬ್ಲೆಟ್ಸ್ ಕೊಟ್ಟು ಸರಿ ಮಾಡ್ತಿದ್ರಂತೆ. ಅದು ಯಾವುದೋ ಒಂದು ಪ್ರಾಬ್ಲಮ್ ಇಂದ ಅದನ್ನ ತೆಗಿಬೇಕಾಯ್ತು. ಸೊ ಲೇಟ್ ಆಗಿ ಬಂದು ನಾವು ಸ್ಕ್ಯಾನ್ ಮಾಡಿಸ್ಕೊಂಡ್ವಿ, ಲೇಟ್ ಪ್ರೆಗ್ನೆನ್ಸಿ ಬೇರೆ, ಇದು ಏಜ್ ಬೇರೆ ಆಗಿತ್ತು ನಮಗೆ. ಸೊ ನಮಗೆ ಸ್ಕ್ಯಾನ್ ಹೇಳಿದ್ರು, ನಾನು ಅದನ್ನ ಟೈಮ್ ಬಿಟ್ಟು ಮಾಡಿಸ್ಕೊಂಡಿದ್ದಕ್ಕೆ ನನ್ನ ಮಗುನ ಕಳ್ಕೊಂಡೆ ಅಂತ ಹೇಳಿ ತುಂಬಾನೇ ಬೇಜಾರ್ಪಟ್ಟು ಕಮೆಂಟ್ ಮಾಡಿದ್ರು. ಸೊ ಈ ರೀತಿ ಎಲ್ಲ ವಿಷಯಗಳು ಆಗುತ್ತೆ, ಅದಕ್ಕೇನೆ ಸ್ಕ್ಯಾನ್ ಅನ್ನ ಕರೆಕ್ಟಾಗಿ ಮಾಡಿಸ್ಕೊಳ್ಳಿ. ಅದ್ ಬಿಟ್ಟು ಸ್ಕ್ಯಾನ್ ಮಾಡಿಸ್ಕೊಂಡ್ರೆ ಮಿಸ್ಕ್ಯಾರೇಜ್ ಆಗುತ್ತೆ ಅಂತ ಯಾರೋ ಹೇಳಿದ ಮಾತನ್ನ ಕೇಳಿ ಮನೇಲಿ ಇರೋದಲ್ಲ. ಸೊ ಆರಾಮಾಗಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ಇದು ನಿಮ್ಮ ಮಗುವಿನ ಗ್ರೋತ್, ನಿಮ್ಮ ಮಗುವಿನ ಹೆಲ್ದಿಯನ್ನ ಹೇಳುವಂತ ಚಾರ್ಟ್ ಇದು. ಅದ್ ಬಿಟ್ಟು ನೀವು ಇದನ್ನೆಲ್ಲ ನೀವು ತಳ್ಳಿ ಹಾಕೊಂಡು ಹೋದ್ರಿ ಅಂದ್ರೆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ. ಆಗಿನ ಕಾಲದಲ್ಲಂತೂ ಸ್ಕ್ಯಾನ್ ಇರಲಿಲ್ಲ, ಏನೂ ಇಲ್ಲ, ಹೆಲ್ದಿ ಬೇಬಿಯನ್ನೇ ಪಡಿತಿದ್ರು. ಈಗಿನ ಕಾಲದಲ್ಲಿ ಲೈಫ್ ಸ್ಟೈಲ್ ಬೇರೆ, ಫುಡ್ ಬೇರೆ, ಪ್ರತಿಯೊಂದು ಬೇರೆ. ಸೊ ಆಗಿರುವಾಗ ನಮಗೆ ಡೇ ಟು ಡೇಟ್ ಅಪ್ಡೇಟ್ ಬೇಕಲ್ವಾ. ಸೊ ಅದಕ್ಕೋಸ್ಕರ ಸ್ಕ್ಯಾನ್ ತುಂಬಾ ಮುಖ್ಯ. ಪ್ರೆಗ್ನೆನ್ಸಿಯಲ್ಲಿ ಸ್ಕ್ಯಾನಿಂಗ್ ಡಾಕ್ಟರ್ ಯಾವ ಟೈಮ್ ಹೇಳಿದಾರೋ ಆ ಟೈಮ್ಗೆ ಹೋಗಿ ಮಾಡಿಸ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮುಂದೆ ಹಾಕೊಳಕ್ ಹೋಗ್ಬೇಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಮಿಸ್ಕ್ಯಾರೇಜ್ ಆಗುತ್ತೆ ಅನ್ನೋದನ್ನ ಮಿತ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಥರನೇ ಪ್ರೆಗ್ನೆಂಟ್ ಲೇಡೀಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆ ಬಂದು ಬ್ಲಾಗ್ ಚಾನಲ್ ಇದೆ, ಮತ್ತು ಬಾಣಂತನಕ್ಕೂ ಚಾನಲ್ ಇದೆ, 2 ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.